ಸೊ ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ವ್ಲಾಗ್. ಸೊ ಇವತ್ತು ನಾವು ಇವಾಗ ಹೊರನಾಡಲ್ಲಿ ಇದ್ದೀವಿ, ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ. ಸೊ ಇವಾಗ ಇನ್ನೊಂದ್ಸರಿ ಬೆಳಗ್ಗೆ ದರ್ಶನ ಮಾಡಕ್ ಹೋಗ್ತಾ ಇದೀವಿ. 6 o'clock ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡು 7 o'clock ಹೋಗ್ತಾ ಇದೀರಿ ದೇವಸ್ಥಾನ ಹತ್ರಕ್ಕೆ. ಸೊ ಬೆಳಗ್ಗೆ ವೆದರ್ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಹೊರನಾಡು ಅಂತೂ ಎವನ್ ತರ ಇರುತ್ತೆ. ಸೊ ನಮ್ ರೂಮ್ ಇಂದ ದೇವಸ್ಥಾನಕ್ಕೆ ಸ್ವಲ್ಪ ದೂರನೇ ಇದ್ದಿದ್ದು, ಒಂದು 100 meters ಇರುತ್ತೆ ನಾವು ಅಷ್ಟೇ ದೇವಸ್ಥಾನ. ಸೊ ಸಕ್ಕತ್ತಾಗಿತ್ತು. ದೇವ್ರ ದರ್ಶನ 3 ಸರಿ ಮಾಡೋದು ಸಕ್ಕತ್ ಅಂದ್ರೆ ಸಕ್ಕತ್ ಖುಷಿಯಾಗಿರುತ್ತೆ. 7 ಆಗಿದೆ, ಅರೌಂಡ್ ಟೈಮ್ 14 ಆಗಿದೆ ಟೈಮು. ಸೊ ಇವಾಗ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡು ಮತ್ತೆ ಇನ್ನೊಂದ್ಸರಿ ದರ್ಶನ ಮಾಡಕ್ ಹೋಗ್ತಾ ಇದ್ವಿ. ಸೊ ಥರ್ಡ್ ಟೈಮ್ ದೇವ್ರನ್ನ ಎಷ್ಟು ಸರಿ ನೋಡಿದ್ರು ತೃಪ್ತಿನೇ ಅನ್ಸಲ್ಲ. ಸೊ ಅದಕ್ಕೆ ಇನ್ನೊಂದ್ಸರಿ ಹೋಗ್ತಾ ಇದ್ವಿ. ಸೊ ಲಾಸ್ಟ್ ಲಾಗಲ್ಲಿ ನಾವು ಸಾಯಂಕಾಲ ಹೋಗಿದ್ದೆ ದರ್ಶನ ಮಾಡಕ್ಕೆ. ಇವತ್ತು ಬೆಳಗ್ಗೆ ಹೋಗ್ತಾ ಇದ್ದೀವಿ. ಸೊ ಬೆಳಗ್ಗೆನೂ ಸಹ ಖಾಲಿ ಇತ್ತು. ಸೊ ಇವಾಗ ಪ್ರಸಾದ ತಿನ್ನೋಕೆ ಹೋಗ್ತಾ ಇದ್ದೀವಿ, ಬೆಳಗ್ಗೆ ಟಿಫನ್. ಸೊ ದೇವ್ರ ಪ್ರಸಾದ ಅವಲಕ್ಕಿ ಮತ್ತೆ ಟೀ ಕೊಟ್ಟಿದ್ರು. ಬಟ್ ಅವಲಕ್ಕಿ ನಂಗೆ ಇಷ್ಟ ಇಲ್ಲ, ದೇವ್ರ ಪ್ರಸಾದ ಅಂತ ತಿಂತಾ ಇದ್ದೀನಿ. ಸೊ ಎಲ್ಲರೂ ಸ್ವಲ್ಪ ಹಾಕೊಂಡಿದ್ರು ಅವಲಕ್ಕಿ ಅಷ್ಟೇ, ಯಾರಿಗೂ ಇಷ್ಟ ಇದ್ದಿಲ್ಲ. ಸೊ ಟಿಫನ್ ಎಲ್ಲ ತಿಂದು ಸೊ ಇವಾಗ ಎಲ್ಲರೂ ಆಚೆಗೆ ಬಂದಿದ್ದೀರಿ. ನಮ್ಮ ಅತ್ತೆ ಎಲ್ಲ ವಿಡಿಯೋ ಮಾಡ್ತಾ ಇದ್ರು ನಾನು ರೀಲ್ಸ್ ಮಾಡೋದಿಕ್ಕೆ. ಸೊ ವಿಡಿಯೋ ಮಾಡ್ತಿದ್ರೆ ಇಂದು ಬಂದು ಬರೇ ಡಿಸ್ಟರ್ಬ್ ಮಾಡ್ತಾಳೆ, ಹೊಟ್ಟೆ ಉರಿಯೋಳಿಗೆ ನಾನು ಎಲ್ಲೂ ರೀಲ್ಸ್ ಮಾಡ್ಬಿಡ್ತೀನಿ ಚೆನ್ನಾಗಿ ಅಂತ. ಸೊ ಇಲ್ಲೆಲ್ಲ ಎಲ್ಲರೂ ನಿಂತ್ಕೊಂಡಿದ್ದೀರಿ ಟಿಫನ್ ತಿನ್ಬಿಟ್ಟು ಬಂದು. ಸೊ ಅಲ್ಲೆಲ್ಲ ಫೋಟೋ ಹಿಡ್ಕೊಂಡ್ರಿ ಎಲ್ಲರೂ ಫ್ಯಾಮಿಲಿ ಎಲ್ಲ ಸೇರಿ. ಹಾಗೆ ಇವಾಗ ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ. ಸೊ ಮುಂದೆ ಕಳಿಸ್ತೀವಿ ನೋಡಿ ಅಲ್ಲಿ. ಸೊ ಇವಾಗ ಅಲ್ಲಿ ಹೋಗಿದ್ದೀರಿ ದರ್ಶನ ಮಾಡೋದಿಕ್ಕೆ. ಸೊ ದೇವ್ನ ಮುಗ್ದಿ ರೌಂಡ್ ಹಾಕು ಅಂದ್ರೆ ಇವರು ಆಟ ಆಡ್ತವ್ರೆ ದೇವಸ್ಥಾನದಲ್ಲಿ. ಸೊ ದೇವ್ರ ದರ್ಶನ ಮಾಡಿ ಇವಾಗ ಮತ್ತೆ ಟಿಫನ್ ತಿನ್ನಕ್ ಹೋಗ್ತಾ ಇದ್ರಿ. ಇಲ್ಲಿ ದೇವಸ್ಥಾನ ಪಕ್ಕದಲ್ಲೇ ಇದೆ, ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಹಾಗೆ ಹೋಟ್ಲ್ಗೆ ಹೋಗಿದ್ರಿ, ಇಡ್ಲಿ ವಡೆ ಎಲ್ಲ ತಿಂದ್ರಿ. ಸೊ ಅಲ್ಲಿ ಬರೇ ಸ್ವಲ್ಪ ತಿಂದಿತ್ತು, ಸೊ ಅದಕ್ಕೋಸ್ಕರ ಇಲ್ಲಿ ಟಿಫನ್ ತಿಂದ್ರಿ. ಹಾಗೆ ಇವಾಗ ವಾಪಸ್ ಇವಾಗ ರೂಮಿಗೆ ಬಂದಿದ್ದೀರಿ. ಇವಾಗ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ಬೇಕು. ಸೊ ಇವಾಗ ಈ ರೂಮ್ಗೆ ಬಾಯ್ ಬಾಯ್ ಹೇಳುವ ಸಮಯ. ಸೊ ಬ್ಯಾಗೆಲ್ಲ ಎತ್ಕೊಂಡ್ಬಂದು ಆಚೆ ಇಟ್ಕೊಂಡಿದ್ರಿ. ಸೊ ಇವಾಗ ನೆಕ್ಸ್ಟ್ ಯಾವ ದೇವಸ್ಥಾನಕ್ಕೆ ಹೋಗ್ತಿರೋದಂದ್ರೆ ನಾವು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇರೋ ಶೃಂಗೇರಿ ಶಾರದಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ಹೊರನಾಡಲ್ಲಿಂದ ಡೈರೆಕ್ಟ್ ಹೋಗ್ತಿದ್ದೀರಿ. ಸೊ ಇಲ್ಲಿ ಘಾಟ್ ಸೆಕ್ಷನ್ ಅಂತೂ ಸಖತ್ ಭಯಂಕರವಾಗಿತ್ತು. ದೇವಸ್ಥಾನ ಆ ಕಡೆ ಇನ್ನೊಂದು ರೋಡ್ ಇದೆ, ಸೊ ಆ ರೋಡಲ್ಲಿ ಹೋಗಿದ್ದು. ಸೊ ನಮ್ಮ ತಾತ ಅಂತೂ ಜಟ್ ಥರ ಓಡಿಸ್ತಾ ಇದ್ರು ಕಾರು. ಸೊ ಇನ್ನೊಂದು ಕಾರಲ್ಲಿ ನಮ್ಮ ಮಾಮ ಓಡಿಸ್ತಾ ಇದ್ರು. ಸೊ ನಮ್ಮ ಮಾಮ ಅವ್ರು ಇನ್ನೂ ಲೇಟಿಗೆ ಬರ್ತಾ ಇದ್ರು, ನಾವು ಫುಲ್ ಸ್ಪೀಡ್ಗೆ ಹೋಗ್ತಾ ಇದ್ರಿ. ಸೊ ಇವಾಗ ಇದು ಶಾರದಾ ದೇವಸ್ಥಾನ. ಸೊ ಮೀನಿಗೆ ಇಂದು ಕಳ್ಳೆ ಪುರಿಸ್ಕೊಂಡಿದ್ದಾರೆ. ಸೊ ದೇವಸ್ಥಾನ ಎಂಟ್ರೆನ್ಸ್. ಅದೇನ್ ಭಯ ಬೀಳ್ತೀರಮ್ಮ? ಸೊ ನಾನಂದ್ರೆ ಇಂದುಗೆ ಭಯ. ಆನೆ ಕೊಡು ಆಶೀರ್ವಾದ ತಗೋ.
ನಂಗೆ ಬೇಡಪ್ಪ. ನನಗೆ ಭಯ ಅಂತೆ. ಸೊ ಇದೇ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬಂದ್ರಿ. ಸೊ ಒಳಗಡೆ ವಿಡಿಯೋ ಮಾಡೋಂಗಿಲ್ವಲ್ಲ, ಸೊ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಶಾರದಾ ದೇವಸ್ಥಾನ ದರ್ಶನ ಮಾಡಿಕೊಂಡು ಸೊ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀರಿ. ಎಲ್ಲಿ ಹೋಗ್ತಾ ಇದ್ದೀರಿ? ಇಬ್ರು ಕಳ್ಳೆಪುರಿ ಇಸ್ಕೊಂಡಿದ್ದಾರೆ. ಬಿಡ್ತಾರೆ ಶ್ವೇತೆ ಮೇಲೆ. ಹೋಗೋಣ. ಇವಾಗ ಮೀನು ಹತ್ರ ಹೋಗ್ತಾ ಇದ್ದೀರಿ. ಎಷ್ಟು ಮೀನುಗಳಿದೆ, ಜಾಸ್ತಿ ಇದೆ. ಗಿಂತ ಜಾಸ್ತಿ ಇರುತ್ತಲ್ವಾ? ನಿಮ್ಮ ಅಕ್ಕ ಒಂದು ಸಲಿ ಬಿದ್ದೋಗಿದ್ಲು. ಸೊ ಇವಾಗ ಎಲ್ಲರೂ ಕಳ್ಳೆಪುರಿ ಹಾಕ್ತಿದ್ದಾರೆ ಮೀನಿಗೆ. ಸಖತ್ ಮೀನಿತ್ತು, ಎಲ್ಲ ಎಷ್ಟು ದೊಡ್ಡ ದೊಡ್ಡದಿತ್ತು. 5 years 6 years ಬ್ಯಾಕ್ ನಾವು ಬಂದಿದ್ರಿ, ಅವಾಗ ಈ ಕಂಬಿಗಳೆಲ್ಲ ಇದ್ದಿಲ್ಲ, ಅಲ್ಲಿ ನೀರ್ ಹತ್ರನೇ ಬಿಡ್ತಾ ಇದ್ರು. ಸೊ ಇವಾಗ ಬಿಡ್ತಾ ಇಲ್ಲ. ಸೊ ಇವಾಗ ಕಂಬಿಗಳೆಲ್ಲ ಹಾಕ್ಬಿಟ್ಟಿದ್ದಾರೆ, ದೂರದಿಂದನೇ ಹಾಕ್ಬೇಕು. ಹಾಗೆ ಎಷ್ಟು ಮೀನಿದೆ ನೋಡಿ. ಆಗ್ದೇನೆ ನಾನು ಹಾಕಿದ್ದಕ್ಕೆ ತಿಂತಾಯ್ತಲ್ಲ. ನೀನ್ ಬೇಡ ತಿಂದು ತಿಂದು ಬೋರ್. ಸೊ ಎಲ್ಲರೂ ಕಳ್ಳೆಪುರಿ ಹಾಕ್ಬಿಟ್ಟು ನಿಂತ್ಕೊಂಡು ನೋಡ್ತಿದ್ರಿ ಮೀನುಗಳೆಲ್ಲ. ಸೊ ನಾವು 3 ಜನ ಮಾತ್ರ ಹಿಂದೆ ಹೋಗ್ತಾ ಇದ್ದೀರಿ. ಟಯರ್ಡ್ ಅಲ್ಲ, ಫುಲ್ ಬಿಸಿಲು, ಸಖತ್ ಸೊ ದೇವ ದರ್ಶನ ಅಂತೂ ಸಕ್ಕದಾಗೈತೆ ಶೃಂಗೇರಿಲಿ. ಸೊ ಇವಾಗ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ. ಸೊ ಇಲ್ಲಿ ನೋಡಿ ಹಿಂದೂಜ ಬಂದ್ಬಿಟ್ಟಿದ್ದಾಳೆ, ಮರದ ಮೇಲೆ ಕುತ್ಕೊಂಡವಳೆ ಹಿಂದೂಜ. ಇಲ್ಲಿ ಆಗೊಂಬೆಗೆ ಬಂದಿದ್ದೀರಿ. ಸನ್ಸೆಟ್ ಪಾಯಿಂಟ್ ನೋಡ್ಬಿಟ್ಟ ಇಲ್ಲೇ ಸನ್ಸೆಟ್ ಆಗೋದು. ಸೊ ಆಗೊಂಬೆ ಘಾಟು ಸನ್ಸೆಟ್ ಬ್ಯೂಟಿಫುಲ್ ಪ್ಲೇಸು. ಸೊ ಸನ್ಸೆಟ್ ನೋಡಕ್ಕಂತೂ ಆಗಲ್ಲ, ಸಾಯಂಕಾಲ ಬಂದಿರೋ ನೋಡ್ಬೋದಾಗಿತ್ತು. ಸೊ ನಾವು ಮಧ್ಯಾಹ್ನ ಹೋಗಿರೋದು ನೋಡೋಕ್ಕಾಗಿಲ್ಲ. ಸೊ ನಮ್ಮ ತಾತ ಹೇಳ್ದಂಗೆ ಜಟ್ಟು ಥರ ಕರ್ಕೊಂಡು ಹೋದ್ರು. ಟರ್ನಿಂಗ್ಸ್ ಅಂತೂ ಘಾಟಲ್ಲಿ ಹೆಂಗೆ ಭಯಂಕರವಾಗಿತ್ತು. ಸೊ ನಮ್ಮ ಮಾಮವರೆಲ್ಲ ಲೇಟಿಗೆ ಬಂದರು. ಸೊ ಅವ್ರು ನೋಡಿಲ್ಲ ಅನ್ಕೊತೀನಿ. ಸೊ ನಾವು ಮಾತ್ರ ನೋಡ್ಕೊಂಡು ಹೋಗ್ತಾ ಇದ್ದೀರಿ. ಘಾಟ್ ಸೆಕ್ಷನ್ ಅಂತೂ ಫುಲ್ಲು ಟರ್ನಿಂಗ್ಸ್ ಘಾಟ್ ಸೆಕ್ಷನ್, ಆಗೊಂಬೆ ಘಾಟ್. ಸೂಪರ್ ಅಲ್ಟಿಮೇಟ್. ಏಳನೇ ತಿರುವು ಎಲ್ಲ ಹಾಕಿರ್ತಾರೆ ಗೊತ್ತಾ, ಗುದ್ಕೊಂಬಿಟ್ಟವ್ರೆಲ್ಲ. ಸೊ ಇವಾಗ ನಾವು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ರೀಚ್ ಆಗಿದ್ದೀರಿ. ಸೊ ಅವಾಗ ಊರಬ್ಬ ಮಾಡ್ತಾ ಇದ್ರು, ತೇರೆಲ್ಲ ಎಳ್ದಿದ್ದಾರೆ. ನಾವು ಹೋಗಿದ್ದ ದಿವಸನೇ ಒಳ್ಳೆ ದಿವಸ ಹೋಗಿದ್ರಿ ನಾವು. ಸೊ ಇಲ್ಲಿ ಫಸ್ಟ್ ಊಟ ತಿನ್ನಕ್ ಹೋಗಿದ್ದೀರಿ. ಸಖತ್ ಹೊಟ್ಟೆ ಹಸ್ಬಿಟ್ಟಿತ್ತು, ಬೆಳಗ್ಗೆ ಟಿಫನ್ ತಿಂದಿದ್ದು. ಸೊ ಮಧ್ಯಾಹ್ನ ಇವಾಗ ಬಂದು ದೇವಸ್ಥಾನದಲ್ಲಿ ಪ್ರಸಾದ ತಿಂತಾ ಇದೀವಿ. ಸೊ ದೇವ್ರದ್ದು ಪೂಜೆ ಎಲ್ಲ, ಸ್ಪೆಷಲ್ ಪೂಜೆ ಎಲ್ಲ ಮಾಡಿದ್ರಂತೆ. ಸೊ ದೇವಸ್ಥಾನ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸೊ ಸಖತ್ ಬಿಸಿಲು ಬೇರೆ ಇತ್ತು, ಚೆನ್ನಾಗಿ ದೇವ್ರ ದರ್ಶನ ಆಯ್ತು, ಅದು ಒಳ್ಳೆ ದಿವಸ. ಸೊ ಇವಾಗ ದರ್ಶನ ಎಲ್ಲ ಮಾಡಿಕೊಂಡು ಬಂದಿಲ್ಲಿ ಕುತ್ಕೊಂಡಿದ್ರಿ ಆಚೆ. ಫುಲ್ ಕಾಲು ಸುತ್ತೈತಲ್ಲ, ಫುಲ್ ಬಿಸಿ ಬಿಸಿ ಬಿಸಿ. ನೀರು ಸುತ್ತಾನೆ. ಲಾಗಲ್ ಹಾಕ್ತೀರಿ.
ಹಾ ಬರ್ತೀನಿ. ಸೊ ನಮ್ಮ ಅತ್ತೆ ಒಂಬಾಳೆ ತಗೊಂಡು ಎಲ್ಲರ ಕಿವಿಗೆ ಇಕ್ತಾ ಇದ್ರು. ಸೊ ಇಂದುಗೆ ಸೋಡಾ ಅಂದ್ರೆ ಹುಚ್ಚು. ಸೋಡಾ ಎಷ್ಟು ಕುಡಿದ್ರು ಕುಡಿತಾನೆ ಇರ್ತಾಳೆ. ಸೊ ಅದು ಕುಡಿತಾವಳೆ. ನಾನು ನಿಮ್ಮ ಮಾಮಗೆ ಎತ್ಕೊಂಡಿಲ್ಲ. ರಗ ಫುಲ್ ಹಣ್ಣಾಗೈತ್ ನೋಡು. ಸೊ ಇದು ಜೇಡಿ ಹಣ್ಣು ಅಂತಾರಂತೆ. ಸೊ ರೋಡ್ ಪೂರ್ತಿ ಇದೇ ಮರಗಳೆಲ್ಲ ಇತ್ತು. ಹಾಗೆ ಇದರಿಂದಾನೇ ಗೋಡಂಬಿ ಮಾಡ್ತಾರಂತೆ ಸುಟ್ಬಿಟ್ಟು ಆ ಕಾಯಿನ. ಸೊ ಇವಾಗ ನಾವು ನಮ್ಮ ಮಾಮ ಜೊತೆ ಹೋಗ್ತಾ ಇದೀನಿ ಈ ಕಾರಲ್ಲಿ. ಸೊ ಆ ಕಾರಿಂದ ಈ ಕಾರ್ಗೆ, ಈ ಕಾರಿಂದ ಆ ಕಾರ್ಗೆ ಒಂದೊಂದು ಸ್ಟಾಪ್ಗೂ ಚೇಂಜ್ ಹಾಕೊಂಡು ಎಂಜಾಯ್ ಮಾಡ್ಕೊಂಡು ಹೋದ್ರಿ ನಾವು. ಸೊ ನಾವೇನು ಕಾರ್ ನಿಲ್ಸಿದ್ರಿ ಅಂದ್ರೆ ನಮ್ ತಂಗಿ ವಾಮಿಟ್ ಮಾಡ್ತಾ ಇದ್ಲು. ಸೊ ಅವಳಿಗೆ ಘಾಟ್ ಸೆಕ್ಷನ್ ಅಂದ್ರೆ ಆಗೋದೇ ಇಲ್ಲ. ನಮ್ ತಂಗಿ ನೋಡಿ ನಮ್ಮ ಅಮ್ಮಗೂ ಘಾಟ್ ಸೆಕ್ಷನ್ ಆಗಲ್ಲ. ಈ ನಡುವೆ ಅವಳು ವಾಮಿಟ್, ನಮ್ಮ ಅಮ್ಮನ ವಾಮಿಟ್ ಮಾಡ್ತಾ ಇರ್ತಾರೆ. ಅದು ನೋಡಿ ನಾನು ಎಂಜಾಯ್ ಮಾಡ್ತಾ ಇರ್ತೀನಿ ಕಾಮಿಡಿ ಮಾಡ್ಕೊಂಡು. ಸೊ ಈ ಕಡೆ ಧರ್ಮಸ್ಥಳ, ಹೊರನಾಡು, ಶೃಂಗೇರಿ, ಸೊ ಆ ಕಡೆ ಎಲ್ಲ ಹೋದ್ರೆ ಬರೀ ಘಾಟ್ ಸೆಕ್ಷನ್ಸ್ ಇರುತ್ತೆ. ರೋಡ್ಗಳು ಸಕ್ಕದಾಗಿರುತ್ತೆ, ನೇಚರ್ ಸಕ್ಕದಾಗಿರುತ್ತೆ ಘಾಟ್ ಸೆಕ್ಷನ್ ಟ್ರಾವೆಲ್ ಮಾಡೋವಾಗ. ಸೊ ಅವಳು ವಾಮಿಟ್ ಮಾಡಿ ಸುಸ್ತಾಗಿ ಮಲ್ಕೊಬಿಟ್ಟಿದ್ರೆ ನಾನು ಅವಳಿಗೆ ಡಿಸ್ಟರ್ಬ್ ಮಾಡ್ತಿದ್ರೆ ವಿಡಿಯೋ ಎಲ್ಲ ಮಾಡ್ಕೊಂಡು ಅವಳನ್ನ ಬಿಡಿಸಿ ಎಲ್ಲ. ಸೊ ಇವಾಗ ನಾವ್ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಅಂದ್ರೆ ಕಮಲಶಿಲೆಗೆ ಹೋಗ್ತಾ ಇದೀರಿ ದೇವಸ್ಥಾನಕ್ಕೆ. ಸೊ ಇದು ಹೊಸ ದೇವಸ್ಥಾನ, ನಾವು ನೋಡೇ ಇಲ್ಲ. ನಮ್ ತಾತ ಫಸ್ಟ್ ಬಂದಿದ್ರಂತೆ, ಅವ್ರು ನೋಡ್ಕೊಂಡು ಹೋಗಿದ್ರು. ಸೊ ಇವಾಗ ನಮ್ನೆಲ್ಲ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಇದೇ ಎಂಟ್ರೆನ್ಸ್, ಕಮಲಶಿಲೆ ಊರ ಹೆಸರು. ಹಾಗೆ ದೇವಸ್ಥಾನ ಯಾವ್ದಂದ್ರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಹಾಗೆ ಸೇಮ್ ಹಳೆ ಕಾಲದಲ್ಲಿ ಇರುತ್ತಲ್ವ, ಸೊ ಆ ತರ ಒಳಗಡೆ ಇದೆಲ್ಲ ಹೆಂಚು ದೇವಸ್ಥಾನ, ಇದು ಹೆಂಚಿಂದು. ಸೊ ಇಲ್ಲಿ ಹುತ್ತ ಒಂದಿದೆ, ದೇವಸ್ಥಾನ ತರ ಕಟ್ಟಿದ್ದಾರೆ, ಅದ್ರ ಮೇಲೇನೆ ಹುತ್ತ ಇದೆ, ದೊಡ್ಡದು ಹುತ್ತ. ಸೊ ಒಳಗಡೆ ಎಲ್ಲ ವಿಡಿಯೋ ಮಾಡಕ್ಕಾಗಿಲ್ಲ, ಆದ್ರೂ ವಿಡಿಯೋ ಮಾಡಿದೀನಿ, ಸ್ವಲ್ಪ ಕ್ಯಾಪ್ಚರ್ ಮಾಡಿದೀನಿ ಅಷ್ಟೇ. ಒಳಗಡೆ ಎಲ್ಲ ವಿಡಿಯೋ ಮಾಡಬಾರ್ದು ಅಂತ ಹೇಳಿದ್ರು. ಸೊ ದೇವ್ರ ದರ್ಶನ ಮಾಡ್ಕೊಂಡು ಆಚೆ ಬಂದು ಕೂತಿದ್ದೀರಿ. ದೇವಸ್ಥಾನ ಆಪೋಸಿಟ್ ಮೆಟ್ಲಿದೆ, ಸೊ ಅಲ್ಲಿ ಬಂದು ಕೂತ್ಕೊಂಡಿದ್ದೀರಿ ಎಲ್ಲರೂ. ಸೊ ಈ ಕಮಲಶಿಲೆಯಲ್ಲೇ ಹಾಲ್ಟ್ ಆಗಿದ್ದೀರಿ. ದೇವಸ್ಥಾನ ಹಿಂದೆನೆ ರೂಮ್ಸ್ ಇದೆ, ಸೊ ಅಲ್ಲಿ ಹಾಲ್ಟ್ ಆಗಿದ್ದೀರಿ. ಸೊ 4:30 ಇಂದ 7:30 ಚೆನ್ನಾಗಿ ರೆಸ್ಟ್ ತಗೊಂಡು, ಸೊ ಇಲ್ಲೇ ದೇವಸ್ಥಾನದಲ್ಲಿ ಪ್ರಸಾದ ಹಾಕ್ತಾರಂತೆ. ಸೊ ಅದಕ್ಕೋಸ್ಕರ ಇಲ್ಲೇ ಪ್ರಸಾದ ತಿನ್ಬಿಟ್ಟು ಹಸುಗಳೆಲ್ಲ ಮಲ್ಕೊಂಡಿದ್ದು ಮತ್ತೆ ದೇವಸ್ಥಾನ ಹತ್ರ ಬಂದಿದ್ದೀರಿ ವಾಕಿಂಗ್ ಮಾಡೋದಕ್ಕೆ. ಸೊ ನೈಟ್ ವ್ಯೂ ನೋಡಿ ಹಿಂಗಿದೆ ದೇವಸ್ಥಾನದ್ದು. ಹಾಗೆ ಪ್ರಸಾದ ಅಂತೂ ಸಕ್ಕದಾಗಿತ್ತು. ದೇವ್ರ ಪ್ರಸಾದ ಎಷ್ಟು ಡಿಫ್ರೆಂಟ್ ಐಟಮ್ಸ್ ಎಲ್ಲ ಹಾಕಿದ್ರು. ಆ ಥರ ಎಲ್ಲೂ ಯಾವ ದೇವಸ್ಥಾನದಲ್ಲೂ ನೋಡೇ ಇಲ್ಲ, ಅಷ್ಟು ಡಿಫ್ರೆಂಟ್ ಐಟಮ್ಸ್ ದೇವ್ರ ಪ್ರಸಾದ ಹಾಕಿದ್ದು ಸಕ್ಕದಾಗಿತ್ತು. ಹಾಗೆ ಇಲ್ಲಿ ಎಲ್ಲರೂ ಮ್ಯಾಚ್ ನೋಡ್ತಾ ಇದ್ದಾರೆ, ಎಲ್ಲರೂ ಒಂದೊಂದು ಫೋನಲ್ಲಿ RCB ಮ್ಯಾಚ್ ಇತ್ತು. ನೀವು ಕಾಪಿ ಚಟ್ಟ ಮಾಡೋದು ಬೇರೆ ಏನು ಮಾಡಲ್ಲ. ಸೊ ಈಗ ವಾಪಸ್ ನಾವು ರೂಮಿಗೆ ನಡ್ಕೊಂಡು ಹೋಗ್ತಾ ಇದೀವಿ. ಅರೌಂಡ್ 9:30, 10 ಆಗಿತ್ತು. ನಾವು ರೂಮ್ಗೆ ನಡ್ಕೊಂಡು ಹೋಗ್ತಾ ಇದ್ದೀರಿ ಇವಾಗ. ಸೊ ಇದು ನೆಕ್ಸ್ಟ್ ಡೇ ಲಾಗ್. ಅಲ್ಲೇ ಕಮಲಶಿಲೆಯಲ್ಲೇ ಇದ್ದೀರಿ ಇನ್ನು. ಸೊ ಬೇಗನೆ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ದೀರಿ. ಹಾಗೆ ರೂಮಿಂದ ನೋಡಿದ್ರೆ ಬ್ಯೂಟಿಫುಲ್ ಸನ್ರೈಸ್ ನೋಡ್ತಾ ಇದ್ದೀವಿ. ನೋಡಿ ಆ ಕಡೆ ದೇವಸ್ಥಾನ ಇದೆ, ಹಿಂದೆನೆ ನಾವು ರೂಮ್ ಮಾಡ್ಕೊಂಡಿರೋದು. ಹಾಗೆ ಅಲ್ಲಿ ದೇವಸ್ಥಾನ ಹತ್ರನೇ ಎಷ್ಟು ನವಿಲುಗಳು ಬಂದಿತ್ತು. ಬೆಳಗ್ಗೆ ಎದ್ದಿದ್ದು ನೋಡಿದ್ರೆ ಸಖತ್ ನವಿಲು, ಒಂದು 5-6 ನವಿಲಿತ್ತು. ಚೆನ್ನಾಗಿತ್ತು, ರೂಮಿಂದಾನೇ ಕಾಣಿಸ್ತಾ ಇತ್ತು. ಸೊ ಸನ್ರೈಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಾನು ರೆಡಿ ಆಗ್ತಿದ್ರೆ ಪುಟ್ಟು ಬಂದು ವಿಡಿಯೋ ಮಾಡ್ತಾ ಇದ್ದೆ. ಸೊ ಇದು ರೂಮ್ ಟೂರ್ ಏನು ಮಾಡೋಕ್ಕೆ ಆಗಿಲ್ಲ. ಸೇಮ್ ಏನಿಲ್ಲ, ಹಾಲ್ ಇದೆ, ವಾಶ್ರೂಮ್ ಇದೆ, ಸೊ ಅಷ್ಟೇ, ಏನಿಲ್ಲ ರೂಮಲ್ಲಿ.
ಸೊ ಇಲ್ಲಿ ನಮ್ಮ ತಾತ ಅವರು ಮತ್ತೆ ನಮ್ಮ ಡ್ಯಾಡಿ ನವಿಲುಗಳು ನೋಡ್ತಾ ಇದ್ರು. ಸೊ ಇವಾಗ ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ದರ್ಶನ ಮಾಡ್ಕೊ ಬರೋದಕ್ಕೆ. ಸೊ ಇಲ್ಲಿ ದೇವಸ್ಥಾನ ಏನು ಅಷ್ಟು ಜನ ಏನಿದ್ದಿಲ್ಲ, ಕಮ್ಮಿ ಜನನೇ ಇದ್ದಿದ್ದು. ಹಾಗೆ ದೇವಸ್ಥಾನ ಸಕ್ಕದಾಗಿದೆ, ಫುಲ್ ಪೀಸ್ ಅಂದ್ರೆ ಪೀಸ್. ಒಳಗಡೆ ಹೊಸ ದೇವಸ್ಥಾನ ಇದೆ, ಫಸ್ಟ್ ಬಂದಿರೋದು ನಾವು. ಚೆನ್ನಾಗಿತ್ತು. ಸೊ ನೋಡಿ ದೇವಸ್ಥಾನ ಆಪೋಸಿಟ್ ಮೆಟ್ಲುಗಳೆಲ್ಲ ಇದೆ, ಹಾಗೆ ಸುತ್ತು ಗ್ರೀನರಿ ಫುಲ್ಲು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ನಾವು ಕಮಲಶಿಲೆಯಿಂದ ನೆಕ್ಸ್ಟ್ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದೀರಿ ಅಂತ ನಿಮಗೆ ಗೊತ್ತಾಗ್ಬೇಕಂದ್ರೆ ನೆಕ್ಸ್ಟ್ ಲಾಗೋಸ್ಕರ ಕಾಯ್ತಾ ಇರಿ. ಹಾಗೆ ನೆಕ್ಸ್ಟ್ ಲಾಗ್ ಅಂತೂ ಫುಲ್ಲು ಎಂಜಾಯ್ಮೆಂಟ್, ಬೀಚ್ಗೆಲ್ಲ ಹೋಗಿದ್ದೀರಿ, ಸಕ್ಕ ದೇವಸ್ಥಾನಗಳೆಲ್ಲ ನೋಡಿ. ಸೊ ಒಂದೇ ದಿವಸದಲ್ಲೇ ನಾವು ಒಂದು 5 to 6 ದೇವಸ್ಥಾನ ನೋಡಿದ್ದೀರಿ. ನೆಕ್ಸ್ಟ್ ಲಾಗಲ್ಲಿ ಬರ್ತಾ ಇರುತ್ತೆ, ಕಾಯ್ತಾ ಇರಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಧನ್ಯವಾದಗಳು.